ಎರಡು ಲೈನ್ ಮಾಡಬೇಕು. ಎರಡು ಲೈನ್ ಮಾಡ್ರಿ ಸರಿಯಾಗಿ ದಯವಿಟ್ಟು. ಹಿಂದ್ಗಡೆ ಸರ್ವು ಎಲ್ಲರೂ ಎರಡು ಲೈನ್ ಮಾಡ್ರಿ. ನಮ್ಮ ಮೈಕ್ ಗಾಡಿ ಮುಂದುವರಕ್ಕೆ ಅವಕಾಶ ಕೊಡ್ರಿ. ಮೈಕ್ ಗಾಡಿ ಹೋಗಿ ನೀವೆಲ್ಲರೂ ಹಿಂದ್ಗಡೆ ಲೈನ್ ಮಾಡಬೇಕು. ಲೈನ್ ಮಾಡಿ ಎರಡು ಲೈನ್ ಮಾಡಿ ಏನು ತೊಂದರೆ ಇಲ್ಲ. ಬಕರಕ್ಕೂ ಸಾಗುವಳಿದಾರರ ರೈತರಿಗೆ ಹಕ್ಕುಪತ್ರ ಕೊಡಲೇಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹಕ್ಕು ನಮ್ಮ ಭೂಮಿ. ಉಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಒಡೆಯ. ರೈತರೇ ಒಂದಾಗಿ. ಸಂಘದ ನೇತೃತ್ವದಲ್ಲಿ, ದಲಿತ ಹಕ್ಕುಗಳ ಸಮಿತಿಯ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಬಗರ್ಹುಕುಂ ಸಾಗುವಳಿದಾರರ ಒಂದು ಹಕ್ಕುಪತ್ರಕ್ಕಾಗಿ ಏನು ಸರ್ಕಾರ ಕೃಷ್ಣ ಬೈರೇಗೌಡರು ಒಂದು ಮೊನ್ನೆ ಆದೇಶನ ಹೊರಡಿಸಿದ್ದಾರೆ. ಇಮಿಡಿಯೇಟ್ಲಿಯಾಗಿ ತಾಲೂಕುಗಳಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಯಾರು ನಿಜವಾಗಿ ಸಾಗುವಳಿ ಮಾಡ್ತಾರೋ ಅಂಥವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂಥೇಳಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಹಳ್ಳಿಗಳಲ್ಲಿ ತಲಾಟಿಗಳು ತಿರುಗಾಡಿ ಸರ್ವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಉದ್ದೇಶ ಏನು, ಅವರು ಯಾವಾಗಿದ್ರೂ ಒಂದು ಸಾರಿ ನಮ್ಗೆ ಹಕ್ಕುಪತ್ರ ಕೊಡಲೇಬೇಕು, ಅಲ್ಲಿವರೆಗೆ ನಾವು ಬಿಡಂಗಿಲ್ಲ. ಅದು ಎರಡನೇದು. ಆದ್ರೆ ಅವ್ರು ಏನು ಪರಿಶೀಲನೆ ಮಾಡೋ ಹೊತ್ನಾಗ ಆ ಜಮೀನು ಸಾಗುವಳಿ ಅದ ಅಥವಾ ಸಾಗುವಳಿ ಇಲ್ಲ, ಇವೆಲ್ಲ ಹಲವಾರು ಕಾನೂನುಗಳನ್ನು ಹಚ್ಚಿ ಅವ್ರು ರಿಜೆಕ್ಟ್ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿ ಎಲ್ಲ ಅಧಿಕಾರಿಗಳು ಹೊಂಟಿದ್ದಾರೆ. ಅದ್ರ ಜೊತೆ ಸರ್ಕಾರನೂ ಮುಂದ್ಗಡೆ ಹೇಳೋದೊಂದು, ಹಿಂದ್ಗಡೆ ಮಾಡೋ ಕೆಲಸ ಇನ್ನೊಂದು. ಯಾಕಂತಂದ್ರೆ ನಾವೆಲ್ಲ ಸರ್ವೆ ಮಾಡಿ ಮಾಹಿತಿಯನ್ನು ಕಳಿಸ್ಕೊಡ್ರಿ, ನಾವೆಲ್ಲರಿಗೆ ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದೀವಿ. ಆದ್ರೆ ಹಿಂದ್ಗಡೆ ಏನು ಸರಿಯಾಗಿ ಆ ಅಧಿಕಾರಿಗಳನ್ನು ನೋಡಿ ಅದು ಸರಿಯಾಗಿ ಯಾವ ಜಮೀನದೋ, ಅರಣ್ಯ ಇಲಾಖೆದೋ, ಹುಲ್ಲುಗಾವಲದೋ, ಗೋಮಾಳದೋ, ಏನೇನು ಅದರ ಕಂದಾಯ ಇಲಾಖೆದೋ ಅವೆಲ್ಲವನ್ನು ಕೇಳಿಕೊಂಡು ಯಾವುದು ಕೊಡ್ಲಕ್ಕೆ ಬರ್ತದೆ, ಯಾವುದು ಕೊಡ್ಲಕ್ಕೆ ಬರೋದಿಲ್ಲ ಅನ್ನೋದನ್ನು ಆಮೇಲೆ ತೀರ್ಮಾನ ಮಾಡ್ತಾರೆ ಅವರು. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಹೋರಾಟ ಯಾಕಂತಂದ್ರೆ ಯಾವುದೇ ಜಮೀನಾಗಿರಲಿ, ಹುಲ್ಲುಗಾವಲಾಗಿರಲಿ ಮತ್ತು ಗೋಮಾಳ, ಅದನ್ನ ಬೇಗ ಪರಿಹರಿಸ್ತೀವಿ ಅಂತ ಹೇಳಿ ಹಿಂಗೆ ಸರ್ಕಾರಗಳು ಬರ್ತಾನೆ ಇದ್ದಾವೆ, ಹೋಗ್ತಾನೆ ಇದ್ದಾವೆ. ಯಾಕೆ ದೃಢ ಕೊಟ್ಟು ಅವ್ರು ನಿಲ್ತಾ ಇಲ್ಲ ಅನ್ನೋದು ಸಮಸ್ಯೆ ಕಾಡ್ತಾ ಇದೆ. ಆಶ್ವಾಸನೆ ಮಾಡಿದ ತಕ್ಷಣ ಇನ್ನೇನೋ ಕೊಡ್ತಾರೆ ಅನ್ನೋಷ್ಟೆಲ್ಲ ನಾವು ಮತ್ತೆ ಎದ್ದು ನಿಂದಿರೋದು, ಮತ್ತೆ 2 ತಿಂಗಳ ಅನ್ಕೋತು ಕಾಯ್ತಾ ಕೊಡೋದು, ಹಿಂಗೆ ಬರ್ತಾನೆ ಇದ್ದಾವೆ, ಹೋಗ್ತಾ ಇದ್ದಾವೆ. ಯಾಕೆ ಇದನ್ನ ಗಮನ ಹರಿಸ್ತಾ ಇಲ್ಲ? ಯಾಕೆ ಇದು ಸಮಸ್ಯೆ ತನಿಸ್ತಾ ಇಲ್ವಾ? ಭೂಮಿ ನಾವು ಯಾರು ಕೂಡ ಒಂದು ಉದ್ಯಮವಾಗಿ ನಾವು ಏನೋ ಒಂದು ದೊಡ್ಡ ಕಾರ್ಖಾನೆ ಕಟ್ತೀವಿ, ಏನೋ ಒಂದು ಉದ್ಯಮ ಮಾಡ್ತೀವಿ ಅಂತ ಹೊರಟಿಲ್ಲ. ಭೂಮಿ ನಮ್ಮ ಜೀವನ ಅದ, ಭೂಮಿ ನಮ್ಮ ಬದುಕದ, ಅದರ ಮೇಲೇನೆ ಈ ಜನ ನಿಂತದ. ಯಾಕೆ ಈ ಭೂಮಿಗೆ ಸಲುವಾಗಿ ಇವ್ರು ಇಷ್ಟು ಮಾಡ್ತಾ ಇದ್ದಾರೆ? ಒಂದಲ್ಲ ಎರಡಲ್ಲ, ನಿತ್ಯನೂ ಇದ್ರ ಸಲುವಾಗಿ ಜನ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ನಾವು ಯಾರೂ ಕೂಡ ಎಲ್ಲೋ 1 ವರ್ಷ 2 ವರ್ಷಕ್ಕಾಗಿ ನಾವು ಇಲ್ಲಿ ಸಾಗುವಳಿ ಮಾಡ್ತಾ ಇಲ್ಲ. ಮುತ್ತಾತನ ಹಿಡಿದು 40 ವರ್ಷ ಮೇಲ್ಪಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೇನು ನಮಗೆ ಸಿಗ್ತಾ ಇದೆ? ನಾವು ಎಲ್ಲದಕ್ಕೂ ಬದ್ಧವಾಗಿ ಕೇಳ್ತಾ ಇದ್ದೀವಿ. ಎಷ್ಟು ಸುಮಾರು ಉದಾಹರಣೆಗಳು ಕೇಳ್ತಾ ಇದ್ದಾವೆ. ಭೂಮಿಗಾಗಿ ಎಷ್ಟು ಜನರಿಗೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ನೇರವಾಗಿ 100 ಎಕರೆ 200 ಎಕರೆ ಇವರಿಗೆ ಬೇರೆ ಬೇರೆ ಕಂಪನಿಗಳಿಗೆ ಕೊಡಕ್ಕೆ ಭೂಮಿ ಇರ್ತದೆ. ನಾವು ಉತ್ತು ಬೀಳ್ತೀವಿ, ಅದರ ಮೇಲೆ ಕುಟುಂಬನ ನಡೆಸ್ತೀವಿ ಅಂದ್ರು ಯಾಕೆ ಭೂಮಿ ಕೊಡ್ತಾ ಇಲ್ಲ? ಇಲ್ಲೇ ನಾವು ಸುಮ್ಮನೆ ಕುಂತಿಲ್ಲ, ಆದ್ರೂ ಯಾಕೆ ಇದನ್ನ ಗಮನ ಹರಿಸ್ತಾ ಇಲ್ಲ? ದಯವಿಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಯಾವತ್ತೂ ನಮ್ಮ ಭೂಮಿಯನ್ನು ಬಿಟ್ಟು ನಾವು ತಗೊಳ್ಳೋದಿಲ್ಲ ಅಂತ ಹೇಳಿ ಈ ಮೂಲಕ ನನ್ನ ಮಾತನ್ನು ಕೇಳಿ. ಕೃಷಿ ಕೂಲಿಕಾರರು ನಿರಂತರವಾಗಿ ಸುಮಾರು 30, 40, 50 ವರ್ಷಗಳಿಂದ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಅಕ್ರಮ ಭೂಮಿ ಸಕ್ರಮ ಮಾಡ್ರಿ ಅಂತ ನಿರಂತರವಾದಂಥ ಹೋರಾಟಗಳು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ.
ಭೀಮ್ಸಿ ಕಲಾದಿಗೆ ಅವರು ಆದಿಯಾಗಿ ಹಿಡ್ಕೊಂಡು ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದದ. ಮೊನ್ನೆ ಆಗಸ್ಟ್ 5ನೇ ತಾರೀಕಿನ ದಿವಸ ನಮ್ಮ ಭೀಮ್ಸಿ ಕಲಾದಿಗೆ ಅವರು ನಿಧನರಾದರು. ಹೋರಾಟ ಮಾಡಿ ಮಾಡಿ ಬಡವರಿಗಾಗಿ ರೈತರಿಗಾಗಿ ಹೋರಾಟ ಮಾಡಿ ಮಾಡಿ ಬರಿಗಾಲಿನಿಂದ ನಡೆದು ನೀರಾವರಿ ಆಗಬೇಕು ನಿಮ್ಮ ಜಿಲ್ಲೆಗೆ ಅಂಥೇಳಿ ಹೋರಾಟ ಮಾಡುವಂಥ ವ್ಯಕ್ತಿ ಮೊನ್ನೆ ನಿಧನರಾದರು. ಅವರು ನಿಧನರಾದ ನಂತರ ಇದು ಮೊದಲ ಹೋರಾಟ ನಮ್ಮದು ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಬಗರ್ ಹುಕುಂ ಸಾಗುವಳಿದಾರ ಬಂಧುಗಳೇ. ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಕಂದಾಯ ಇಲಾಖೆಯ ಸಚಿವರು ಎಲ್ಲೆಲ್ಲಿ ಆಯಾ ಜಿಲ್ಲೆಗಳಲ್ಲಿ ರೈತರು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅಕ್ರಮ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಅರ್ಹರದಾರ ಆ ಅರ್ಹರ ಲಿಸ್ಟನ್ನು ನಾವು ಕಳಿಸ್ರಿ ಅಂತೇಳಿ ಸರ್ಕಾರ ಹೇಳಿದೆ. ಇವತ್ತು 25ನೇ ತಾರೀಕಿಗೆ ಗಡುವು ಕೊಟ್ಟಾರ. ಹಾಗಾಗಿ ನಾವು 25ನೇ ತಾರೀಕಿನ ಒಳಗಡೆ ಜಿಲ್ಲಾಧಿಕಾರಿಗೆ ಹೇಳಬೇಕಾಗ್ಯದ. ನಾವು ಸುಮಾರು ದಿವಸದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. 50 ನಂಬರ್ ಫಾರ್ಮ್ ತುಂಬಿವಿ, 53 ನಂಬರ್ ಫಾರ್ಮ್ ತುಂಬಿವಿ, 57 ನಂಬರ್ ಫಾರ್ಮ್ ತುಂಬಿವಿ. ಮೊನ್ನೆ ಮತ್ತೆ ಅವ್ರು ಏನು ಹೇಳಿದರು, ಆನ್ಲೈನ್ ಮ್ಯಾಗ ಅರ್ಜಿ ಹಾಕ್ಕೊಡ್ರಿ ಅಂತ ಹೇಳಿದರು. ಆನ್ಲೈನ್ ಮ್ಯಾಗೂ ಅರ್ಜಿ ಹಾಕ್ಕೊಂಡಿದ್ದವು. ಇನ್ನು ಕೆಲವರು ಬೇಸತ್ತು ಏನಪ್ಪ ಅರ್ಜಿ ತುಂಬ್ರಿ ಅಂತಾರೆ. ತುಂಬಿ ನಮ್ಮ ಜೀವನನೇ ಹೋಯ್ತು, ಇವತ್ತಿನ ಏನೂ ಮಂಜೂರು ಮಾಡ್ತಾ ಇಲ್ಲ ಅಂತ ಕೆಲವರು ನಿರಾಶರಾಗಿ ಅರ್ಜಿನೂ ತುಂಬಿಲ್ಲ. ಹಾಗೆ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಅದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಏನಂತ, ರೈತರು ಯಾವುದೇ ಜಮೀನಿರಲಿ, ಅದು ಸಿ ಜಮೀನಿರಲಿ, ಡಿ ಜಮೀನಿರಲಿ, ಗೋಮಾಳಿರಲಿ, ಮತ್ತೊಂದಿರಲಿ, ಅದು ಅರಣ್ಯ ಜಮೀನಿರಲಿ, ಯಾವುದೇ ಜಮೀನಿದ್ರೂ ಸಹ ಆ ಜಮೀನು ರೈತರು ಸಾಗುವಳಿ ಮಾಡ್ತಾ ಇದ್ರ ಅಲ್ಲಿಂದ ರೈತರು ಒಕ್ಕಲೆಬ್ಬಿಸಬಾರದು. ಅಲ್ಲಿ ಯಾರು ನಿಜವಾಗ್ಲೂ ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಬಂದಿದ್ದೀವಿ. ನಮೂನೆ 57ರಲ್ಲಿ ಸಲ್ಲಿಕೆಯಾಗಿದ್ದ ಯಾವುದೇ ಅರ್ಜಿಯನ್ನು ತಿರಸ್ಕರಿಸದೆ ಎಲ್ಲ ಬಡ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು. ನಮೂನೆ 57ರಲ್ಲಿ ಅರ್ಜಿ ಸಲ್ಲಿಸುವಾಗ ಬಹಳಷ್ಟು ಸಾಗುವಳಿದಾರರು ಮಾಹಿತಿ ಗೊತ್ತಿಲ್ಲದ ಕಾರಣ 57ರಲ್ಲಿ ಅರ್ಜಿ ಸಲ್ಲಿಸಲು ಆಗಿರುವುದಿಲ್ಲ. ಪುನಃ ನಮೂನೆ 57ರಲ್ಲಿ ಪತ್ರ ಕೊಡಬೇಕು. ಈ ಮೇಲಿನ ಎಲ್ಲ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಎಲ್ಲ ಸಾಗುವಳಿದಾರರ ಅರ್ಜಿಗಳನ್ನು ಅಕ್ರಮ ಸಕ್ರಮ ಸಮಿತಿಯ ಮುಂದೆ ಇಟ್ಟು ಭೂಮಿಯನ್ನು ಮಂಜೂರು ಮಾಡಿ ಹಕ್ಕುಪತ್ರ ಕೊಡ್ತೀರಿ ಎಂದು ನಂಬಿ ಬರಕೊಟ್ಟ ವಿನಂತಿ ಅರ್ಜಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ವಿವಿಧ ಸಂಘಟನೆಗಳ ಮುಖಾಂತರ ಧರಣಿ ಸತ್ಯಾಗ್ರಹ ಅಥವಾ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗುತ್ತದೆ ಅಂತ ಈ ಮೂಲಕ ತಿಳಿಯಪಡಿಸುತ್ತೇವೆ. ಅದೇ